ಈ ಒಬ್ಬ ವ್ಯಕ್ತಿ ರಾಜಕೀಯಕ್ಕೆ ಬರುವ ಮೊದಲು ಏನಾಗಿದ್ರು, ಇವರ ಆದಾಯದ ಮೂಲಗಳೇನು ಮತ್ತು ಅಧಿಕಾರಕ್ಕೆ ಬಂದ ನಂತರ ಇವರ ಆಸ್ತಿ ಎಷ್ಟು ಪಟ್ಟು ಹೆಚ್ಚಾಯಿತು, ಈ ಎಲ್ಲಾ ಪ್ರಶ್ನೆಗಳು ಸಾರ್ವಜನಿಕರಲ್ಲಿ ಯಾವಾಗ್ಲೂ ಕುತೂಹಲವನ್ನ ಮೂಡಿಸುವುದು ಸಹಜ. ಇಂದು ನಾವು ಮಾತನಾಡ್ತಾ ಇರೋ ಈ ಒಬ್ಬ ಪ್ರಭಾವಿ ರಾಜಕೀಯ ನಾಯಕ ಯಾರು ಅಂದ್ರೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಕ್ಷೇತ್ರದ ಶಾಸಕ ಹಾಗೂ ಕರ್ನಾಟಕ ಸರ್ಕಾರದ ಸಚಿವರಾದ ಡಿ ಸುಧಾಕರ್. ಚಳ್ಳಕೆರೆಯಿಂದ ಆರಂಭವಾದ ಇವರ ವೃತ್ತಿಜೀವನ ಇಂದು ಕೋಟ್ಯಾಂತರ ರೂಪಾಯಿ ಒಡೆಯನಾಗಿ ಬೆಳೆದು ನಿಂತಿದೆ. 2008ರಲ್ಲಿ ಕೇವಲ 12 ಕೋಟಿ ಆಸ್ತಿಯನ್ನ ಘೋಷಿಸಿಕೊಂಡಿದ್ದ ಇವರು ಇಂದು ಅಘೋಷಿತ ಹಾಗೂ ಘೋಷಿತವಾಗಿ ಹೊಂದಿರುವ ಒಟ್ಟು ಸಂಪತ್ತು ಎಷ್ಟು, ಇವರ ರಿಯಲ್ ಎಸ್ಟೇಟ್ ಉದ್ಯಮ, ಗಣಿಗಾರಿಕೆ ಮತ್ತು ಮದ್ಯದ ಉದ್ಯಮ ಸಾಮ್ರಾಜ್ಯ ಹರಡಿಕೊಂಡಿರುವುದು ಎಲ್ಲಿ? ಡಿ ಸುಧಾಕರ್ ಅವರ ಆರಂಭಿಕ ದಿನಗಳು ಮತ್ತು ವೃತ್ತಿಜೀವನ, ರಾಜಕೀಯ ಪ್ರವೇಶಕ್ಕೂ ಮುನ್ನ ಇದ್ದ ಆಸ್ತಿ ಸಂಪತ್ತು, ರಾಜಕೀಯಕ್ಕೆ ಬಂದ ನಂತರ ಆಸ್ತಿಯಲ್ಲಾದ ಭಾರಿ ಏರಿಕೆ ಮತ್ತು ಇವರ ಆದಾಯದ ಪ್ರಮುಖ ಮೂಲಗಳ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ರಾಜಕೀಯದಲ್ಲಿ ಉದ್ಯಮ ಮತ್ತು ರಾಜಕೀಯದ ಸಮ್ಮಿಲನವು ಒಂದು ಪ್ರಮುಖ ಅಧ್ಯಾಯವಾಗಿದೆ. ಈ ನಿಟ್ಟಿನಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಮತ್ತು ಪ್ರಸ್ತುತ ಯೋಜನಾ ಹಾಗೂ ಸಾಂಖ್ಯಿಕ ಸಚಿವರಾಗಿರುವ ಡಿ ಸುಧಾಕರ್ ಅವರ ಜೀವನ ಪಥವು ಅತ್ಯಂತ ಕುತೂಹಲಕಾರಿಯಾಗಿದೆ. ಸ್ನೇಹಿತರೆ, ಡಿ ಸುಧಾಕರ್ ಅವರು ಮಾರ್ಚ್ 28, 1961ರಂದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಜನಿಸುತ್ತಾರೆ. ಇವರ ತಂದೆ ದಶರಥಯ್ಯನವರು. ಸುಧಾಕರ್ ಅವರ ಶೈಕ್ಷಣಿಕ ಜೀವನವು ಇವರ ಭವಿಷ್ಯದ ಉದ್ಯಮಶೀಲತೆಗೆ ಭದ್ರ ಬುನಾದಿಯನ್ನ ಹಾಕಿಕೊಡ್ತು. ಇವರು ತಮ್ಮ ವಾಣಿಜ್ಯ ಪದವಿ ಅಂದ್ರೆ ಬಿಕಾಂ ಪದವಿಯನ್ನು ಶಿವಮೊಗ್ಗದ ನ್ಯಾಷನಲ್ ಕಾಲೇಜಿನಲ್ಲಿ ಪಡಿತಾರೆ. ಇದು ಆಗಿನ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಒಳಪಟ್ಟಿತ್ತು. 1980-81ರ ಶೈಕ್ಷಣಿಕ ವರ್ಷದಲ್ಲಿ ತಮ್ಮ ಅಂತಿಮ ವರ್ಷದ ಪದವಿಯನ್ನ ಪೂರೈಸಿದ ಇವರು 1982ರಲ್ಲಿ ಅಧಿಕೃತವಾಗಿ ಪದವೀಧರರಾದರು. ಈ ವಾಣಿಜ್ಯ ಶಿಕ್ಷಣವು ಇವರಿಗೆ ಹಣಕಾಸು ನಿರ್ವಹಣೆ, ಮಾರುಕಟ್ಟೆ ತಂತ್ರಗಳು ಮತ್ತು ಉದ್ಯಮ ಜಟಿಲತೆಯನ್ನ ಅರ್ಥ ಮಾಡಿಕೊಳ್ಳಲು ನೆರವಾಯಿತು. ಇದು ನಂತರದ ದಿನಗಳಲ್ಲಿ ಇವರು ಸ್ಥಾಪಿಸಿದ ವಿವಿಧ ಕಂಪನಿಗಳ ಯಶಸ್ಸಿನಲ್ಲಿ ಪ್ರತಿಫಲಿಸಿತು. ಇನ್ನು ಸ್ನೇಹಿತರೆ, ರಾಜಕೀಯಕ್ಕೆ ಬರುವ ಮುನ್ನ ಸುಧಾಕರ್ ಅವರು ಒಬ್ಬ ಪೂರ್ಣಕಾಲಿಕ ಉದ್ಯಮಿಯಾಗಿ ತಮ್ಮನ್ನ ತಾವು ಗುರುತಿಸಿಕೊಂಡಿದ್ರು. ಇವರ ಆರಂಭಿಕ ವೃತ್ತಿ ಜೀವನವು ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರದೆ ಗಣಿಗಾರಿಕೆ, ಮದ್ಯ ತಯಾರಿಕೆ, ರಿಯಲ್ ಎಸ್ಟೇಟ್ ಮತ್ತು ಸಹಕಾರಿ ರಂಗಗಳಲ್ಲಿ ಹರಡಿಕೊಂಡಿತ್ತು. 1980ರ ದಶಕದಲ್ಲಿ ಮತ್ತು 1990ರ ದಶಕದಲ್ಲಿ ಕರ್ನಾಟಕದ ಗಣಿಗಾರಿಕೆ ಕ್ಷೇತ್ರವು ಭಾರಿ ಏಳಿಗೆಯನ್ನ ಕಾಣ್ತಿದ್ದ ಸಮಯದಲ್ಲಿ ಸುಧಾಕರ್ ಅವರು ಬಳ್ಳಾರಿ ಮೈನ್ಸ್ ಕಾರ್ಪೊರೇಷನ್ ಎಂಬ ಸಂಸ್ಥೆಯಲ್ಲಿ ಪಾಲುದಾರರಾಗಿ ಸೇರಿಕೊಂಡರು. ಈ ಗಣಿಗಾರಿಕೆ ಉದ್ಯಮವು ಇವರಿಗೆ ಆರಂಭಿಕ ಹಂತದಲ್ಲಿ ದೊಡ್ಡ ಪ್ರಮಾಣದ ಬಂಡವಾಳ ಕ್ರೋಢೀಕರಣಕ್ಕೆ ನೆರವಾಯಿತು. ಇದರೊಂದಿಗೆ ಇವರು ಮದ್ಯ ತಯಾರಿಕಾ ವಲಯದಲ್ಲಿಯೂ ತಮ್ಮ ಹೂಡಿಕೆಯನ್ನ ವಿಸ್ತರಿಸಿದ್ರು. ಬೆಂಗಳೂರಿನಲ್ಲಿ ಕೇಂದ್ರ ಕಚೇರಿಯನ್ನ ಹೊಂದಿರುವ ಶ್ರೀನಿವಾಸ್ ಡಿಸ್ಟಿಲರೀಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಚಳ್ಳಕೆರೆಯ 7 ಹಿಲ್ಸ್ ಡಿಸ್ಟಿಲರೀಸ್ ಅಂಡ್ ಮಿನರಲ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಗಳಲ್ಲಿ ಇವರು ಮತ್ತು ಇವರ ಕುಟುಂಬವು ಪ್ರಮುಖ ಷೇರುಗಳನ್ನ ಹೊಂದಿತ್ತು. ಈ ಉದ್ಯಮಗಳು ಸ್ಥಿರವಾದ ಆದಾಯದ ಮೂಲಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ವು. ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿಯೂ ಸುಧಾಕರ್ ಅವರು ಬೆಂಗಳೂರು ಬೆಸ್ಟ್ ರಿಯಾಲಿಟೀಸ್ ಮತ್ತು ಗ್ಲೋಬಲ್ ಲಿವಿಂಗ್ ಇನ್ಫ್ರಾಸ್ಟ್ರಕ್ಚರ್ನಂತಹ ಕಂಪನಿಗಳ ಮೂಲಕ ಆಕ್ಟಿವ್ ಆಗಿದ್ರು. ಸಹಕಾರಿ ರಂಗದಲ್ಲಿ ಇವರ ಪಾಲ್ಗೊಳ್ಳುವಿಕೆಯು ಚಳ್ಳಕೆರೆಯ ಹೊಯ್ಸಳ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತದ ಮೂಲಕ ಆರಂಭವಾಯಿತು. ಈ ಸಂಸ್ಥೆಯಲ್ಲಿ ಇವರು ಷೇರುದಾರರಾಗಿ ಮಾತ್ರವಲ್ಲದೆ ದೊಡ್ಡ ಮೊತ್ತದ ಸ್ಥಿರ ಠೇವಣಿಗಳನ್ನು ಹೊಂದುವ ಮೂಲಕ ಸ್ಥಳೀಯ ಹಣಕಾಸು ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರಿದ್ರು. ಈ ಎಲ್ಲ ಉದ್ಯಮಗಳು ಇವರು 2004ರಲ್ಲಿ ರಾಜಕೀಯಕ್ಕೆ ಅಧಿಕೃತವಾಗಿ ಪಾದಾರ್ಪಣೆ ಮಾಡುವ ಮೊದಲೇ ಇವರ ಆರ್ಥಿಕ ಶಕ್ತಿಯನ್ನ ಭದ್ರಪಡಿಸಿದ್ವು. ಇನ್ನು ಸ್ನೇಹಿತರೆ, ಬಹಳ ಮುಖ್ಯವಾಗಿ ಡಿ ಸುಧಾಕರ್ ಅವರು 2004ರಲ್ಲಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಮೂಲಕ ರಾಜಕೀಯಕ್ಕೆ ಪ್ರವೇಶಿಸುತ್ತಾರೆ. ಅಲ್ಲಿಂದ ಆರಂಭವಾದ ಇವರ ರಾಜಕೀಯ ಜೀವನವು ನಂತರ ಹಿರಿಯೂರು ಕ್ಷೇತ್ರಕ್ಕೆ ಸ್ಥಳಾಂತರಗೊಳ್ತು. ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಇವರು ಸಲ್ಲಿಸಿದ ಅಫಿಡವಿಟ್ಗಳು ಇವರ ಆಸ್ತಿ ಸಂಪತ್ತಿನ ಬೆಳವಣಿಗೆಯನ್ನ ದಾಖಲಿಸಿವೆ. 2008ರಲ್ಲಿ ಹಿರಿಯೂರು ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಾಗ ಸುಧಾಕರ್ ಅವರು ಸಲ್ಲಿಸಿದ ಆಸ್ತಿ ವಿವರಗಳು ಇವರ ಆರ್ಥಿಕ ಸದೃಢತೆಯನ್ನ ತೋರ್ಪಡಿಸಿದ್ವು. ಈ ಚುನಾವಣೆಯಲ್ಲಿ ಗೆದ್ದ ನಂತರ ಇವರು BS ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗಿ ಅಧಿಕಾರವನ್ನ ಸ್ವೀಕರಿಸಿದರು. ಒಟ್ಟು ಚರಾಸ್ತಿ 9,18,00,000, ಒಟ್ಟು ಸ್ಥಿರಾಸ್ತಿ 3,28,00,000,
ಒಟ್ಟು ಆಸ್ತಿ 12 ಕೋಟಿ. 2008ರ ಹೊತ್ತಿಗೆ ಸುಧಾಕರ್ ಅವರ ಚರಾಸ್ತಿಯಲ್ಲಿ ಷೇರುಗಳು ಮತ್ತು ಬಾಂಡ್ಗಳ ಪಾಲು ಹೆಚ್ಚಾಗಿತ್ತು. ವಿಶೇಷವಾಗಿ ವಿವಿಧ ಕಂಪನಿಗಳಲ್ಲಿನ ಹೂಡಿಕೆಗಳು 1.97 ಕೋಟಿ ರೂಪಾಯಿಗಳಷ್ಟಿದ್ವು. ಇವರ ಬಳಿ ಇದ್ದ ಐಷಾರಾಮಿ ಕಾರುಗಳು ಕೂಡ ಪ್ರಮುಖವಾಗಿದ್ವು. ಸ್ಥಿರಾಸ್ತಿಯಲ್ಲಿ ಕೃಷಿ ಭೂಮಿಯ ಮೌಲ್ಯ 1.50 ಕೋಟಿ ರೂಪಾಯಿಗಳಾಗಿದ್ರೆ ಕೃಷಿಯೇತರ ಭೂಮಿ ಮತ್ತು ಕಟ್ಟಡಗಳ ಮೌಲ್ಯ ಸುಮಾರು 1.78 ಕೋಟಿ ರೂಪಾಯಿಗಳಷ್ಟಿತ್ತು. ಇನ್ನು 2013ರ ಚುನಾವಣೆಯ ವೇಳೆಗೆ ಸುಧಾಕರ್ ಅವರ ಆಸ್ತಿಯು ಗಣನೀಯವಾಗಿ ಏರಿಕೆಯನ್ನ ಕಾಣ್ತು. 5 ವರ್ಷಗಳ ಅವಧಿಯಲ್ಲಿ ಇವರ ಒಟ್ಟು ಸಂಪತ್ತು 2 ಪಟ್ಟು ಹೆಚ್ಚಾಯಿತು. ಒಟ್ಟು ಚರಾಸ್ತಿ 23 ಕೋಟಿಗೂ ಅಧಿಕ ದಾಟಿದ್ರೆ ಸ್ಥಿರಾಸ್ತಿಯ ಪಾಲು ಕೂಡ 6 ಕೋಟಿಗೂ ಅಧಿಕವಾಯಿತು. ಒಟ್ಟು ಆಸ್ತಿ ಬರೋಬ್ಬರಿ 29 ಕೋಟಿಗೂ ಅಧಿಕವಾಯಿತು. ಈ ಹಂತದಲ್ಲಿ ಸುಧಾಕರ್ ಅವರು ಉದ್ಯಮ ಕ್ಷೇತ್ರಗಳಲ್ಲಿ ನೀಡಿದ್ದ ಮುಂಗಡ ಹಣ ಮತ್ತು ವೈಯಕ್ತಿಕ ಸಾಲಗಳ ಪ್ರಮಾಣ ಹೆಚ್ಚಾಗಿತ್ತು. ಸುಮಾರು 16 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ಇವರು ವಿವಿಧ ವ್ಯಕ್ತಿಗಳಿಗೆ ಮತ್ತು ಸಂಸ್ಥೆಗಳಿಗೆ ಸಾಲವಾಗಿ ನೀಡಿದ್ರು. ಇದು ಇವರ ಉದ್ಯಮ ಸಾಮ್ರಾಜ್ಯದ ವಿಸ್ತರಣೆಯನ್ನ ಸೂಚಿಸುತ್ತಾ 2018ರ ಹೊತ್ತಿಗೆ ಸುಧಾಕರ್ ಅವರ ಸಂಪತ್ತು 41 ಕೋಟಿ ರೂಪಾಯಿಗಳನ್ನ ದಾಟಿತ್ತು. ಈ ಅವಧಿಯಲ್ಲಿ ಇವರು ರಾಜಕೀಯವಾಗಿ ಹಿರಿಯೂರು ಕ್ಷೇತ್ರದಲ್ಲಿ ಹಿನ್ನಡೆಯನ್ನ ಅನುಭವಿಸಿದ್ರು. ಇವರ ಆರ್ಥಿಕ ಪ್ರಗತಿಯು ಮುಂದುವರಿಯಿತು. 2018ರ ಘೋಷಣೆಯ ಪ್ರಕಾರ ಒಟ್ಟು ಚರಾಸ್ತಿ 30 ಕೋಟಿ, ಒಟ್ಟು ಸ್ಥಿರಾಸ್ತಿ 10 ಕೋಟಿ. ಇವರ ಒಟ್ಟು ಆಸ್ತಿ ಬರೋಬ್ಬರಿ 41 ಕೋಟಿ. 2018ರ ಅಫಿಡವಿಟ್ನಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಇವರ ಹೊಣೆಗಾರಿಕೆಗಳ ಹೆಚ್ಚಳ. ಸುಮಾರು 28 ಕೋಟಿ ರೂಪಾಯಿಗಳ ಸಾಲವನ್ನ ಇವರು ಹೊಂದಿದ್ರು. ಇದರಲ್ಲಿ ಹೆಚ್ಚಿನ ಪಾಲು ಇವರು ನಿರ್ವಹಿಸುತ್ತಿದ್ದ ಕಂಪನಿಗಳಿಂದ ಪಡೆದ ಸಾಲವಾಗಿತ್ತು. ಇದೇ ಸಮಯದಲ್ಲಿ ಇವರು 53 ಲಕ್ಷ ರೂಪಾಯಿ ಮೌಲ್ಯದ BMW ಕಾರನ್ನ ಖರೀದಿಸಿದ್ರು. ಇನ್ನು ಸ್ನೇಹಿತರೆ, 2023ರ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಸುಧಾಕರ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಭರ್ಜರಿ ಗೆಲುವನ್ನ ದಾಖಲಿಸಿದ್ರು. ಆದರೆ ರಾಜಕೀಯ ವಿಶ್ಲೇಷಕರನ್ನು ಕೂಡ ಅಚ್ಚರಿಗೊಳಿಸಿದ್ದು ಇವರ ಆಸ್ತಿ ಪ್ರಮಾಣದಲ್ಲಿ ಆದ ಭಾರಿ ಏರಿಕೆ. ಇವರ ಒಟ್ಟು 2023ರಲ್ಲಿ ಘೋಷಿಸಲಾದ ಒಟ್ಟು ಚರಾಸ್ತಿಯ ಮೌಲ್ಯ ಬರೋಬ್ಬರಿ 55 ಕೋಟಿ, ಒಟ್ಟು ಸ್ಥಿರಾಸ್ತಿಯ ಮೌಲ್ಯ ಬರೋಬ್ಬರಿ 80 ಕೋಟಿ, ಒಟ್ಟು ಆಸ್ತಿ ಬರೋಬ್ಬರಿ 135 ಕೋಟಿಗೂ ಅಧಿಕ. 5 ವರ್ಷಗಳಲ್ಲಿ ಇವರ ಆಸ್ತಿಯು ಸುಮಾರು 94 ಕೋಟಿ ರೂಪಾಯಿಗಳಷ್ಟು ಹೆಚ್ಚಾಗಿದೆ. ಈ ಬೆಳವಣಿಗೆಯು ಪ್ರಮುಖವಾಗಿ ಬೆಂಗಳೂರು ಮತ್ತು ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಇವರು ಹೊಂದಿರುವ ಸ್ಥಿರ ಆಸ್ತಿಗಳ ಮಾರುಕಟ್ಟೆ ಮೌಲ್ಯದ ಏರಿಕೆಯಿಂದ ಉಂಟಾಗಿದೆ. ಆದರೂ ಇವರ ಸಾಲದ ಪ್ರಮಾಣವು 115 ಕೋಟಿ ರೂಪಾಯಿಗಳಿಗೆ ಏರಿರುವುದು ಇವರ ಆರ್ಥಿಕ ವ್ಯವಹಾರಗಳ ಸಂಕೀರ್ಣತೆಯನ್ನ ತೋರಿಸುತ್ತೆ. ಇನ್ನು ಸ್ನೇಹಿತರೆ, ಡಿ ಸುಧಾಕರ್ ಅವರ ಆದಾಯವು ಕೇವಲ ಶಾಸಕರ ಸಂಬಳಕ್ಕೆ ಸೀಮಿತವಾಗಿಲ್ಲ. ಇವರ ಅಫಿಡವಿಟ್ಗಳ ಪ್ರಕಾರ ಇವರ ಪ್ರಮುಖ ಆದಾಯದ ಮೂಲ ಬಿಸಿನೆಸ್ ಆಗಿದೆ. ಇವರ ಪತ್ನಿಯು ಸಹ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದು ಕುಟುಂಬದ ಒಟ್ಟು ಆದಾಯಕ್ಕೆ ದೊಡ್ಡ ಪ್ರಮಾಣದ ಕೊಡುಗೆಯನ್ನೇ ನೀಡ್ತಾ ಬಂದಿದ್ದಾರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.